ಪ್ರತಿನಿತ್ಯ ನಿನ್ನನ್ನು ಪೂಜಿಸಿದ್ದಕ್ಕಾಗಿ ಎಂತ ಶಿಕ್ಷೆಯನ್ನು ಕೊಟ್ಟು ಬಿಟ್ಟಿಲ್ಲ ತಾಯಿ. ನಾವು ಮಾಡಿದ ಅಪರಾಧವಾದ್ರೆ ಏನು ಹೇಳಮ್ಮ, ಹೇಳು. ಗಾಯತ್ರಿ, ಸರ್ವಶಕ್ತಿಯಾದ ಮಹಾತಾಯಿಯನ್ನು ಏಕೆ ಬರೀತಾ ಇರುವೆ ಗಾಯತ್ರಿ? ಮನುಷ್ಯರಿಂದ ಬರುವ ಕಷ್ಟಗಳಿಗೆ ಯಾವ ದೇವರು ಏನು ಮಾಡಬಲ್ಲರು ಗಾಯತ್ರಿ? ಏನು ಮಾಡಬಲ್ಲರು? ಹೋಗಲಿ, ಊಟ ಮಾಡಿದೆಯಾ ಗಾಯತ್ರಿ? ಸತ್ಯನನ್ನು ನೋಡಿದ ಬಂದ ಕ್ಷಣದಿಂದ ನಿಮ್ಮ ಮುಖವೇ ಸಪ್ಪಗಾಗಿ ಹೋಗಿಬಿಟ್ಟಿದೆ. ಈ ರೀತಿ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ನನ್ನ ಆರೋಗ್ಯಕ್ಕೆ ಏನು ಕಡಿಮೆಯಾಗದು ಗಾಯತ್ರಿ, ಕಡಿಮೆಯಾಗದು. ಇದುವರೆಗೆ ನನ್ನ ತಮ್ಮ ನಾವು ಯಾರಿಗೆ ಅನ್ಯಾಯ ಮಾಡಿಲ್ಲ. ಆದರೆ ನನ್ನ ಆಸ್ತಿ ಹೋಯ್ತು, ಹೋದರೂ ನನಗೆ ಚಿಂತೆ ಇಲ್ಲ ಗಾಯತ್ರಿ. ಆ ಕಟುಕರ ಸಂಚಿನಿಂದ ನನ್ನ ತಮ್ಮನನ್ನು ಜೈಲಿಗೆ ಬಂಧಿಸಿ ವಂಚಿನಿಂದ ಸ್ವಚ್ಛ ಮಾಡಿ ಆ ಕೈಗಟ್ಟಲೆ ನನ್ನ ಮನಸ್ಸಿನಲ್ಲಿ ಆಗ್ತಿದೆ ಗಾಯತ್ರಿ, ಆಗ್ತಿದೆ. ಅಳಬೇಡಿ ಸ್ವಾಮಿ, ಅಳಬೇಡಿ. ಇಂದಿಲ್ಲ ನಾಳೆ ಆದರೂ ಸತ್ಯ ಬಿಡುಗಡೆ ಆಗಿ ಬಂದೇ ಬರುತ್ತಾನೆ. ನೀವಂದ್ರೆ ನನಗೆ ದಿಕ್ಕಿ ತೋಚದಂತಾಗುತ್ತದೆ. ಅವನು ಬಿಡುಗಡೆ ಆಗಿ ಬರ್ತಾನೆ. ದಯವಿಟ್ಟು ಆ ವಿಷಯವನ್ನು ಇಲ್ಲಿಗೆ ಮರೆತು ಬಿಡಿ. ಮರೆತು ಬಿಡುವುದು ಹೇಗೆ ಗಾಯತ್ರಿ? ಹೇಗೆ? ನನ್ನ ತಮ್ಮ ಪಂಚಾವತಿ ಕಟ್ಟಿಗೆ ಪಂಚಾಯತ್ ಮಾಡಲು ಹೊರಟರೆ ನನ್ನ ಪಕ್ಕದಲ್ಲಿ ನಿಂತು ನನಗೆ ಬಿಸಿಲು ಬರುತ್ತಿದೆ ಎಂದು ಛತ್ರಿ ಹಿಡಿಯುತ್ತಿದ್ದ. ಯಾರಾದರೂ ನನಗೆ ಏಕವಚನಿನಿಂದ ಮಾತನಾಡಿದರೆ ಹುಲಿಯಂತೆ ಗರ್ಜಿಸುತ್ತಿದ್ದ. ಆದರೆ ಊಟ ಮಾಡಲು ಕುಳಿತರೆ 5 ಮಂದಿ ತಿನ್ನುವಷ್ಟು ಅನ್ನ ತಿನ್ನುತ್ತಿದ್ದ ಗಾಯತ್ರಿ. ಈಗ ನಾನೇನು ಮಾಡಲಿ? ಯಾವ ರೀತಿಯಿಂದ ಹೇಳಿ ಗುಣಪಡಿಸಲಿ ನನ್ನ ಸ್ವಾಮಿಯ ದುಃಖವನ್ನು? ಸ್ವಾಮಿ, ದಯವಿಟ್ಟು ದುಃಖಿಸಬೇಡಿ. ಇಲ್ಲೋಡಿ, ನನ್ನ ಮುಖವನ್ನಾದರೂ ನೋಡಿ ಸ್ವಾಮಿ. ಸ್ವಲ್ಪ ಸಮಾಧಾನವಾಗಿ ತಂದುಕೊಳ್ಳಿ. ಗಾಯತ್ರಿ, ಯಾಕೋ ನನಗೆ ಸ್ವಲ್ಪ ಎದೆ ಹುಡ್ತಾ ಇದೆ ಗಾಯತ್ರಿ. ಸ್ವಾಮಿ, ಏನಾಯ್ತು ನಿಮ್ಗೆ? ಹೆದರಬೇಡ ಗಾಯತ್ರಿ, ಹೆದರಬೇಡ. ನೀವು ಒಳಗೆ ಹೋಗಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ. ಯಾಕತ್ತಿಗೆ ಏನಾಯ್ತು? ಏನಾಗಿದೆ ಏನು? ಅವ್ರ ತಲೆ ಸುತ್ತದ ಅಂತ ಹೇಳ್ತಿದ್ರಪ್ಪ. ಸ್ವಲ್ಪ ನೀನಾದ್ರೂ ನೋಡು. ಏನೇ ಗಾಯತ್ರಿ, ಇಷ್ಟಕ್ಕೆ ಭಯ ಪಡುವೆ? ನಿನ್ನ ಪತಿ ಏನು ಸತ್ತಿಲ್ಲ ಬಿಡು. ಇಲ್ಲ, ದಯವಿಟ್ಟು ಅಪಶಕನದ ಮಾತುಗಳನ್ನು ಮಾತ್ರ ಮಾತಾಡಬೇಡ. ವಿಜಯ್, ನೀನಾದ್ರೂ ನೋಡಪ್ಪ. ವಿಜಯ್, ಬಾ ಇಲ್ಲಿ. ಇವರಿಗೆ ಯಾವುದಾದ್ರೂ ದೊಡ್ಡ ಕಾಯಿಲೆ ಅಂತ ಸುಳ್ಳು ಹೇಳಿ ಕರಗಿ ಕರಗಿ ಸಾಯುವಂತೆ ಮಾಡು. ಸರಿ ಗೀತಾ, ಹಾಗೆ ಹೇಳ್ತೀನಿ. ಇದು ಸಾಮಾನ್ಯ ಕಾಯಿಲೆ ಅಲ್ಲ, ಇವರಿಗೆ ಕ್ಯಾನ್ಸರ್ ಇದೆ. ನನ್ನ ಪದ ದೇವರಿಗೆ ಕ್ಯಾನ್ಸರ್ ಆಗಿದೆ. ನನ್ನ ಕೈ ಬಂದು ಬೇಡ್ಕೋತೀನಪ್ಪ, ಹೇಗಾದ್ರೂ ಮಾಡಿ ಕಾಯಿಲೆಯನ್ನು ಗುಣಪಡಿಸಪ್ಪ, ಗುಣಪಡಿಸು.
ಗುಣಪಡಿಸುವುದಕ್ಕೆ ಸುಮಾರು 1 ಲಕ್ಷ ಹಣ ಖರ್ಚಾಗುತ್ತದೆ. ಹಣವಿಲ್ಲದೆ ನಾನು ಗುಣಪಡಿಸುವುದಿಲ್ಲ. ಏ ಮನೆಯಲ್ಲಿ ಬಿಟ್ಟು ಊಟ ಮಾಡಿದ್ದು ಸಾಲದೇನು? ಈ ಆಯಾದ ಕಾಲೆಯನ್ನು ಹಣವಿಲ್ಲದ ಗುಣಪಡಿಸಬೇಕೇನು ನಿನ್ಗೆ? ಗಾಯತ್ರಿ ಬೇಡ, ಗೀತಾ ಬೇಡಮ್ಮ ಬೇಡ. ಹಣ ಇಲ್ಲದ ನನ್ನ ಕಾಯಿಲೆ ಗುಣಪಡಿಸುವುದು ಬೇಡಮ್ಮ ಬೇಡ. ಗಾಯತ್ರಿ ನಮ್ಮನ್ನು ನಾಯಿಗಿಂತ ಕೀಳಾಗಿ ಕಾಣುತ್ತಿರುವಿರಲ್ಲಮ್ಮ. ಯಾಕಮ್ಮ ಗೀತಾ ಯಾಕೆ? ನನಗೆ ಕಾಯಿಲೆ ಇದೆ ಎಂದು ನಿಮ್ಮನಿಗೆ ಮನಸ್ಸಿಗೆ ನೋವಾಗುತ್ತಿಲ್ಲವೇ? ನಮ್ಮ ನೋವಾಗುತ್ತಿಲ್ಲವೇ ಗೀತಾ? ಆದ್ರೆ ನೋಡುವ ಜನ ಇನ್ನೇನು ನಿನಗೆ ಪೂಜೆ ಮಾಡಿ ಮೆರವಣಿಗೆ ಮಾಡಬೇಕೇನೋ? ಎಷ್ಟು ದಿನ ನೀನು ನಿನ್ನ ಹೆಂಡತಿ ದುಡಿದೆ ಊಟ ಮಾಡಿಕೊಂಡಿದ್ದೀರಿ. ಏನೋ ನಮ್ಮನ್ನು ಸಾಕಿ ಬೆಳೆಸಿದ್ರೆ ನೀವು 2 ಹೊತ್ತು ಊಟ ಹಾಕುತ್ತಿದ್ದೇವೆ. ಅದಲ್ಲದೆ ನಿಮಗೆ ಬಂದಿರೋ ಕಾಯಿಲೆಯನ್ನು ಗುಣಪಡಿಸಬೇಕೇ? ಆಗೋದಿಲ್ಲ. ವಿಜಯ್, ದಿಕ್ಕಿಲ್ಲದೆ ಆಸರೆ ಇಲ್ಲದ ನಿಮ್ಮನ್ನು ಬೀದಿಯಲ್ಲಿ ಬಿದ್ದಾಗ ಎತ್ತಿಕೊಂಡು ಬಂದು ನಿಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ನಿಮ್ಮನ್ನು ವಯಸ್ಸಿಗೆ ಪದವಿವರೆಗೆ ಓದಿಸಿದ್ದಕ್ಕೆ ಇವತ್ತು ನಿಮ್ಮ ಅಣ್ಣನಿಗೆ ಭಿಕ್ಷುಕರ ಹಾಗೆ ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ಸರಿ ಕಾಣುತ್ತಿದೆಯಪ್ಪ? ಏ ಗಾಯತ್ರಿ, ನಮ್ಮನೇನು ಎತ್ತುಕೊಂಡು ಬಂದು ಸಾಕಿ ಬೆಳೆಸಿ ಅಂತ ನಿನ್ನ ಗಂಡನಲ್ಲಿ ನಾವೇನು ಬೇಡಿಕೊಂಡಿಲ್ಲ. ಗೀತಾ, ಹಾಳಾದ ಈ ಕೈಗಳು ಅನಾಥರನ್ನು ನೋಡಿದರೆ ತಮ್ಮ ತಂಗಿ ಎಂದು ತಂದು ಸಾಕುತ್ತವೆ. ಆದರೆ ಅದು ನನ್ನ ಕರ್ಮ ಗೀತಾ, ನನ್ನ ಕರ್ಮ. ಗೀತಾ, ಗಾಯತ್ರಿ ವಯಸ್ಸಿನಲ್ಲಿ ದೊಡ್ಡವಳಮ್ಮ. ಅವಳಿಗೆ ಏಕೋಚಲಿನಿಂದ ಮಾತನಾಡಬೇಡಮ್ಮ. ನಿನಗೆ ಕೈ ಮುಗಿದು ಸ್ವಾಮಿ, ನೀವೇಕೆ ಕೈ ಮುಗಿದು ಕೇಳ್ಕೊತಾ ಇದ್ದೀರಾ? ಯಾರು ಏನೇ ಅನ್ನಲಿ, ನೀವೊಬ್ಬರಾದ್ರೂ ನನ್ನ ಜೊತೆಗಿದ್ದೀರಲ್ಲ, ಅಷ್ಟೇ ಸಾಕು ಸ್ವಾಮಿ, ಅಷ್ಟೇ ಸಾಕು. ಯಾಕೆಂದ ನೀವು ಇವತ್ತು ಇಷ್ಟೊಂದು ಎತ್ತರವಾಗಿ ಬೆಳೆಯೋದಕ್ಕೆ ನನ್ನ ಗಂಡನೇ ಕಾರಣ. ಅವರೇ ಇಲ್ಲದೆ ಹೋಗಿದ್ರೆ ಬೀದಿಯಲ್ಲಿ ಬಿದ್ದು ಸತ್ತು ಹೋಗ್ತಾ ಇದ್ರಿ. ಎಚ್ಚರವಾಗಿ ಮಾತನಾಡು. ನಾವು ಬಿದ್ದಿದ್ರು ಒಬ್ಬರಿಗೆ ಮೇಲೆ ನಿಂತಿದ್ದೇವೆ. ಒಬ್ಬ ಸೂಳೆಯ ಮಗಳಾದ ನಿನ್ಗೆ ಎಷ್ಟು ಹೋಗರೆ? ಮಾತನಾಡು. ಯಾಕಂದ್ರೆ ಗಾಯತ್ರಿ ಸೂಳೆ ಮಗಳಾಗಿರಬಹುದು, ಆದರೆ ಅವಳು ಸೂಳೆ ಅಲ್ಲ. ಗೀತಾ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಕೀಳಾಗಿ ಮಾತನಾಡುದೇ ಅಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ದೇಹ ಸಂಪರ್ಕ ಹೊಂದಿ ನಮ್ಮನ್ನು ಹೆತ್ತಿದ್ದಾಳೆ ಎಂದು ತಿಳಿದು ಗೀತಾ, ನೀನು ವಿಜಯ್ ಬೀದಿಯಲ್ಲಿ ಬಿದ್ದಿರುವಾಗ ನಾನು ಎತ್ತಿಕೊಂಡು ತಂದು ಸಾಕಿದೆ. ಆದರೆ ಯಾರಿಗೆ ಗೊತ್ತು ನೀನು ನಿಮ್ಮ ತಾಯಿಯನ್ನು ಕರಿತೀಯೋ ಅಥವಾ ಸೂಳೆ ಎಂದು? ನನ್ನ ತಾಯಿಗೆ ಸುಳ್ಳು ಅನ್ನುವ ಇನ್ನೊಂದು ಮಾತು ನನ್ನ ತಂದೆ ಬಾಯಿ ಬಗ್ಗೆ ನುಡಿದರೆ ನಿನ್ನನ್ನು ಕತ್ತರಿಸಿ ಹಾಕಿ ಬಿಡ್ತೇನೆ. ಕತ್ತರಿಸಿ ಹಾಕಪ್ಪ, ನನ್ನನ್ನು ಕತ್ತರಿಸಿ ಹಾಕು. ವಿಜಯ, ಒಂದೇ ರಕ್ತ ಹಂಚಿಕೊಂಡು ಹುಟ್ಟದಿದ್ದರೂ ಕೂಡ ಒಡ ಹುಟ್ಟಿದವರಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಸಾಕಿ ಬೆಳೆಸಿದ ತಪ್ಪಿಗೆ ಒಡ ಹುಟ್ಟಿದವರ ತಪ್ಪಿಗೆ ಈಗ ಈ ಕತ್ತರಿಸಿ ಹಾಕಪ್ಪ, ನನ್ನನ್ನು ಕತ್ತರಿಸಿ ಹಾಕು ವಿಜಯ, ಕತ್ತರಿಸಿ ಹಾಕು. ಗೀತಾ, ಅವರು ಅನಾಥರು, ಮನೆಯಲ್ಲಿಟ್ಟುಕೊಳ್ಳಬೇ ಬೇಡ ಎಂದು ಅನಾಥಾಶ್ರಮಕ್ಕೆ ಸೇರಿಸಿ ಒಂದು ಆಪ್ತರು ಹೇಳಿದ ಮಾತನ್ನು ಧಿಕ್ಕರಿಸದೆ ನಿಮ್ಮನ್ನು ನನ್ನ ತಮ್ಮ ಸತ್ಯನನ್ನು ಸಾಲಿ ಬಿಡಿಸಿ ನಿಮ್ಮನ್ನು ಓದಿಸಿ ಡಾಕ್ಟರ್ ಮಾಡಿದ
ಬಂದಿರುವ ಈ ಕಾಯ್ದೆಗೆ ಹಣ ಇಲ್ಲದೆ ಗುಣಪಡಿಸೋದಕ್ಕೆ ಆಗುವುದಿಲ್ಲ ಅಂದೆಲ್ಲಪ್ಪ. ತುಂಬಾ ಸಂತೋಷವಾಯ್ತಪ್ಪ ವಿಜಯ. ಸ್ವಾಮಿ, ಎಂಥ ಮನಸ್ಸು ನಿಮ್ಮದು. ವಿಜಯ್, ಕಾಲ ಹೀಗೆ ಇರೋದಿಲ್ಲವೋ? ಒಂದಿಲ್ಲ ಒಂದು ದಿನ ನೀವು ಪಶ್ಚಾತ್ತಾಪ ಪಡುವ ಕಾಲ ಬಂದೇ ಬರ್ತದೆ. ಅವರಿಗೆ ಏನು ಅಣ್ಣಬೇಡ. ಆ ಭಗವಂತನ ಆಡಿಸುವ ಗೊಂಬೆಗಳು ನಾವು, ಆಟದ ಗೊಂಬೆಗಳು ನಾವು. ವಿಜಯ್, ಗೀತಾ, ನಮ್ಮ ಚಿಂತೆ ನಿಮಗೆ ಬೇಕಾಗಿಲ್ಲ. ನಾವು ನಿಮಗೆ ಯಾವ ತೊಂದರೆಯನ್ನು ಕೊಡುವುದಿಲ್ಲ. ನೀವು ಇಬ್ಬರು ಚೆನ್ನಾಗಿದ್ದರೆ ಅಷ್ಟೇ ಸಾಕು. ನಾವು ಚೆನ್ನಾಗಿರ್ಬೇಕಂದ್ರೆ ನೀವು ಸಾಯ್ಬೇಕು. ಏನ್ ಮುಖ ನೋಡ್ತಾ ಇದೀಯ? ಬಾ ಹೋಗೋಣ. ಸ್ವಾಮಿ, ಈಗ ಮುಂದೇನು ಮಾಡುವುದು? ನಿಮ್ಮ ಚಿಕಿತ್ಸೆಗಾಗಿ ಹಣ ಈಗ ಎಲ್ಲಿಂದ ತರುವುದು? ಗಾಯತ್ರಿ, ದುಃಖಸದಿರು ಗಾಯತ್ರಿ, ದುಃಖಸದಿರು. ನಾನು ಈ ಜನಗಳಿಗೆ ಮಾಡಿರುವ ದಾನ ಧರ್ಮ ಮಾಡಿದ್ದೆ ನಿಜವಾಗಿದ್ದರೆ ನನ್ನನ್ನು ಯಾವ ಕಾಯಿಲೆ ಏನು ಮಾಡಕ್ಕಾಗುವುದಿಲ್ಲ ಗಾಯತ್ರಿ, ಏನು ಮಾಡಕ್ಕಾಗುವುದಿಲ್ಲ. ಆದರೆ ಉಂಡು ಮನೆಗಳಿಗೆ ಎರಡು ಬಗೆಯ ಕುರ್ತಂತ್ರಿಗಳನ್ನು ಆ ಭಗವಂತ ಎಂದಿಗೂ ಕ್ಷಮಿಸುವುದಿಲ್ಲ ಗಾಯತ್ರಿ, ಎಂದು ಕ್ಷಮಿಸುವುದಿಲ್ಲ ಗಾಯತ್ರಿ. ಇಂದಿನಿಂದ ಹಂಗಿನ ಕೂಡು ನಮಗೆ ಬೇಕಾಗಿಲ್ಲ. ಹೋಗು, ಇಂದಿನಿಂದ ಬೇರೆ ಅಡಿಗೆ ಮಾಡು ಗಾಯತ್ರಿ, ಇಂದಿನಿಂದ ಬೇರೆ ಅಡಿಗೆ ಮಾಡು. ಅಂಬಲಿ ಕೂಡು ಜೀವನ ಸಾಗಿಸೋಣ. ಆಗಿ ಸ್ವಾಮಿ, ದಯವಿಟ್ಟು ನೀವು ಆಯಾಸ ಮಾಡಿಕೊಳ್ಳಿ ಬಿಡಿ ಸ್ವಾಮಿ, ಮಾಡಿಕೊಳ್ಳಿ.